ಈ ಪ್ರಾಬ್ಲಮ್ ಸ್ಟಾರ್ಟ್ ಆಗಿರೋದು ನಮ್ಮಿಂದ. ಇದನ್ನ ನಾವೇ ಸಾಲ್ವ್ ಮಾಡ್ಕೊಳ್ತೀವಿ. ಅಂದ್ರೆ ಕಾಜಲ್, ಪ್ರಿಯಾಂಕಾ, ಬನ್ನಿ ನನ್ನ ಜೊತೆ. ಸಾಗರ್, ನಮ್ಮ ಮಧ್ಯ ಯಾವ ಪ್ರಾಬ್ಲಮೂ ಇಲ್ಲ. ಮತ್ ನಾವ್ ಯಾಕೆ ಇಷ್ಟೊಂದು ಸೀರಿಯಸ್ ಆಗಿ ಥಿಂಕ್ ಮಾಡ್ತಾ ಇದೀವಿ? ನನಗನ್ಸೋ ಪ್ರಕಾರ ನೀನ್ ಪ್ರಿಯಾಂಕನ ಮದ್ವೆ ಆಗೋದೇ ಕರೆಕ್ಟು. ಮೊದಲು ಪ್ರಿಯಾಂಕಾಗೆ ನಿನ್ಮೇಲೆ ಲವ್ ಆಗದೆ ಇರ್ಬೋದು, ಆದ್ರೆ ಈಗ ಅವಳು ನಿನ್ನ ಮಿಸ್ ಮಾಡ್ಕೋತಿದ್ದಾಳೆ. ನಿಮ್ ಫ್ಯಾಮಿಲಿ ಮೆಂಬರ್ಸ್ ಕೂಡ ನೀವಿಬ್ರು ಮದ್ವೆ ಆಗೋದನ್ನ ಇಷ್ಟಪಡ್ತಾರೆ. ನಾನ್ ನನ್ನ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳಕ್ಕೆ ನಿಮ್ ಮನೆಗೆ ಬಂದೆ. ನೀವೆಲ್ಲರೂ ಸೇರಿ ನನ್ನ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರಿ, ನನ್ಗೆ ಆಸರೆ ಕೊಟ್ರಿ, ಪ್ರೀತಿ ಕೊಟ್ರಿ, ನನ್ನ ದುಃಖನ ಮರೆತು ಬದುಕೋ ಆಸೆ ತುಂಬಿದ್ರಿ. ಥ್ಯಾಂಕ್ಸ್ ಟು ಯು ಆ್ಯಂಡ್ ಯೋರ್ ಫ್ಯಾಮಿಲಿ. ನಿಮ್ಮ ಋಣನ ನಾನು ಸಾಯೋವರೆಗೂ ಮರೆಯಲ್ಲ. ಇದಕ್ಕಿಂತ ಜಾಸ್ತಿ ಆಸೆ ಪಟ್ರೆ ಅದು ಸ್ವಾರ್ಥ ಆಗುತ್ತೆ. ನಿನ್ನ ಜೊತೆ ಬದುಕೋ ಅರ್ಹತೆ ಪ್ರಿಯಾಂಕಗೆ ಮಾತ್ರ, ಅದು ನ್ಯಾಯ ಕೂಡ. ಥ್ಯಾಂಕ್ ಯು ಸೋ ಮಚ್. ನನ್ನ ಸಾಗರ್ನ ನನಗೆ ಬಿಟ್ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅ ಲಾಟ್. ಓಕೆ ಪ್ರಿಯಾಂಕಾ, ನಾನು ಹೊರಡ್ತೀನಿ. ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್ ಇನ್ ಅಡ್ವಾನ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಒನ್ಸ್ ಅಗೇನ್ ಸಾಗರ್. ನಿನ್ನ ಜೊತೆ ಕಳೆದಿರೋ ದಿನಗಳನ್ನ ನಾನು ಯಾವತ್ತೂ ಮರೆಯಲ್ಲ. ದ ಸ್ವೀಟೆಸ್ಟ್ ಮೆಮರೀಸ್ ಆಫ್ ಮೈ ಲೈಫ್. ಜೋಪಾನವಾಗಿ ಕಾಪಾಡ್ಕೊಂಡಿರ್ತೀನಿ. ಎಕ್ಸ್ಕ್ಯೂಸ್ ಮೀ ಕಾಜಲ್.